ಕಾಶ್ಮೀರಿ ಚಿಕನ್ ಮಸಾಲ. ಚಿತ್ರದಲ್ಲಿ ತೋರಿಸಲಾದ ಸಾಂಬಾರ್ ಪದಾರ್ಥಗಳನ್ನು ರೆಡಿ ಮಾಡಿಕೊಳ್ಳಿ. ಅದರ ಲಿಸ್ಟನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ. ಮೊದಲಿಗೆ 600 ಗ್ರಾಮ್ ಸ್ಕಿನ್ ಔಟ್ ಚಿಕನ್ ತೆಗೆದುಕೊಳ್ಳಿ. ಸ್ಟವ್ ಹಚ್ಚಿ ಕುಕ್ಕಿಂಗ್ ಆಯಿಲ್ ಹಾಕಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೆ ತಯಾರಿ ಮಾಡಿಟ್ಟುಕೊಂಡಂತಹ ಸಾಂಬಾರ್ ಪದಾರ್ಥಗಳನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ. ನಂತರ ಚೆನ್ನಾಗಿ ಹಚ್ಚಿದ 2 ನೀರುಳ್ಳಿ ಹಾಕಿ. ಸ್ವಲ್ಪ ಉಪ್ಪು ಹಾಕಿ ಬಣ್ಣ ಚೇಂಜ್ ಆಗುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಅನಂತರ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ. 2 ಟೊಮೆಟೊ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ. ಅರಸಿನ ಪೌಡರ್ 1 ಟೇಬಲ್ ಸ್ಪೂನ್ ಹಾಕಿ. 2 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿ. ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಜೀರಿಗೆ ಪೌಡರ್ 1 ಟೇಬಲ್ ಸ್ಪೂನ್ ಹಾಕಿ. ಕುಟ್ಟಿ ಪುಡಿ ಮಾಡಿದ ಪೆಪ್ಪರ್ ಪೌಡರ್ 1 ಟೇಬಲ್ ಸ್ಪೂನ್ ಹಾಕಿ. ಗರಂ ಮಸಾಲ 1 ಟೇಬಲ್ ಸ್ಪೂನ್ ಹಾಕಿ. ಸ್ವಲ್ಪ ನೀರನ್ನು ಹಾಕಿ. ಸರಿಯಾಗಿ ಬಾಯ್ಲ್ ಆದ ನಂತರ 5 ಹಸಿಮೆಣಸಿನಕಾಯಿ ಹಾಕಿ. ಕೊನೆಯದಾಗಿ ಈಗ ಕ್ಲೀನ್ ಮಾಡಿ ತೊಳೆದು ಇಟ್ಟುಕೊಂಡಂಥ ಸ್ಕಿನ್ ಔಟ್ ಚಿಕನ್ ಹಾಕಿ 25 ನಿಮಿಷಗಳವರೆಗೆ ಹೈ ಫ್ಲೇಮ್ನಲ್ಲಿ ಬೇಯಿಸಿ. ಅದರ ನಂತರ 150 ml ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅಪರೂಪಕ್ಕೊಮ್ಮೆ ಸ್ವಲ್ಪ ಡಿಫ್ರೆಂಟಾಗಿ ಚಿಕನ್ ಮಾಡಿದರೆ ಎಲ್ಲರಿಗೂ ಇಷ್ಟವಾಗ್ತದೆ. ಲಿಂಬೆಹಣ್ಣನ್ನು ಹಿಂಡಿ ರೆಡಿ ಮಾಡಿ ಇಟ್ಟುಕೊಂಡಂಥ 2 ಟೇಬಲ್ ಸ್ಪೂನ್ ಜ್ಯೂಸ್ ಹಾಕಿ. ಕೊನೆಗೆ ರುಚಿ ನೋಡಿ ಸ್ವಲ್ಪ ಉಪ್ಪನ್ನು ಬೇಕಾದರೆ ಸೇರಿಸಿ. ಚಿಕನ್ ಪೀಸ್ ಹಾಗೂ ಗ್ರೇವಿ ಚೆಕ್ ಮಾಡಿ. ರೊಟ್ಟಿ, ಚಪಾತಿ, ಅನ್ನದೊಡನೆ ಇದನ್ನು ಬಿಸಿ ಬಿಸಿಯಾಗಿರುವಾಗಲೇ ತಿನ್ನಿರಿ, ಚೆನ್ನಾಗಿರ್ತದೆ. ಕೊನೆಯದಾಗಿ ಸಣ್ಣಗೆ ಹಚ್ಚಿಟ್ಟುಕೊಂಡಂಥ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. ಕಾಶ್ಮೀರಿ ಚಿಕನ್ ಮಸಾಲ ರೆಡಿಯಾಗಿದೆ. ಯಾವಾಗಲೂ ಲೈಫ್ನಲ್ಲಿ ಬದಲಾವಣೆಗಳು ಆಗ್ತಿರಬೇಕಲ್ವಾ? ಆದರೆ ಈ ಸಲ ಸ್ವಲ್ಪ ಬೇರೆದಾಗಿ ಯೋಚಿಸಿ ತಯಾರಿಸಿ. ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳೊಂದಿಗೆ ನಮ್ಮನೆ ಅಡುಗೆ ಟೀಮ್.